ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಇದು ಕೊಂದ್ಕೊಂಡಿರೋಂಥ ಜಾಗನೇ ನೋಡಿ. ಇಲ್ಲಿಂದ ಈ ಬದ ಏನಿದೆ ಇಲ್ಲಿಂದ ನಿಮಗೆ 2 ಎಕರೆ ಬರುತ್ತೆ. ಈ 2 ಎಕರೆ ಇದು ನಿಮಗೆ 2 ಎಕರೆ ಬೆಂಗಳೂರು ಮೈಸೂರೊಳಗೆ 3.5 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಇದು ಬಂದು ನಿಮಗೆ ಲೇಔಟ್ ಆಗುವಂಥ ಜಾಗ ಇದು ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಈ 2 ಎಕರೆ ಜಾಗದಲ್ಲಿ ನಿಮಗೊಂದು 100ಗಿಂತ ಜಾಸ್ತಿ ತೆಂಗಿನ ಮರಗಳು ಬರುತ್ತೆ, ಒಂದು 200ಕ್ಕಿಂತ ಜಾಸ್ತಿ ಅಡಿಕೆ ಗಿಡಗಳು ಬರುತ್ತೆ. ಮತ್ತು ಇದಕ್ಕೊಂದು ಬೋರ್ ಇದೆ. ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂತಂದ್ರೂ 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಮತ್ತು ನಿಮಗೆ ಪ್ರತಿಯೊಂದು ಮರನೂ ಕೂಡ 15 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರೋಂಥ ಮರಗಳು ಎಲ್ಲ ಕೂಡ ಒಳ್ಳೆ ಮರಗಳು, ಎಲ್ಲ ಒಳ್ಳೆ ಫಲ ಕೊಡ್ತಾಯಿದೆ. ತುಂಬಾ ಆರೋಗ್ಯವಾಗಿದೆ ಪ್ರತಿಯೊಂದು ಮರನೂ. ಮತ್ತು ನಿಮಗೆ ಒಂದು 2 ಫ್ಲೋರ್ ಇರೋವಂಥ ಮನೆ, ತುಂಬಾ ದೊಡ್ಡ ಮನೆ ಇದು. ಈ ಮಣ್ಣು ಬಂದು ಕೆಂಪು ಮಣ್ಣು, ಮತ್ತು ಇದು ಊರ ಪಕ್ಕದಲ್ಲೇ ಇರೋವಂಥ ಜಾಗ ಇದು. ಇದ್ರ ಬೆಲೆ ಬಂದು ನಿಮಗೆ 4 ಕೋಟಿ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. 1 ಕೋಟಿ ಮೇಲಿರೋಂಥ ಮನೆಯೇ ಕಟ್ಸಿದ್ದಾರೆ ಈ ಜಾಗದಲ್ಲಿ. ತುಂಬಾ ದೊಡ್ಡ ಮನೆ ಇದು. ಮತ್ತು ನಿಮಗೆ ಪ್ರತಿಯೊಂದು ಗಿಡನೂ ಹಾಕಿದ್ದಾರೆ. ಬಟರ್ ಫ್ರೂಟ್ಸಿಂದ ಹಿಡ್ದು, ಲೆಮನ್ನಿಂದ ಹಿಡ್ದು, ಚೇಪಕಾಯಿ ಗಿಡ, ಮತ್ತು ಬೇರೆ ಬೇರೆ ಗಿಡಗಳು, ಎಲ್ಲ ಥರ ಗಿಡನೂ ಹಾಕಿದ್ದಾರೆ. ಕರಿಬೇವು, ಬೇರೆ ಬೇರೆ ಹಲಸು, ಮಾವು, ಪ್ರತಿಯೊಂದು ಗಿಡನೂ ಇದರಲ್ಲಿ ಹಾಕಿದ್ದಾರೆ. ಮತ್ತು ನಿಮಗೆ ಲೈಟ್ ಕಂಬಗಳು ಇದರೊಳಗಡೆ ಇದೆ ನೋಡಿ. ಕರಿಬೇವೆಲ್ಲ ಇದೆ. ಇದ್ರ ಕೀ ಇಲ್ಲಾಂದ್ರೆ ತೆಗೆದು ತೋರಿಸ್ಬೋದಾಯ್ತು. ಅವರು ಬೆಂಗಳೂರಲ್ಲವ್ರೆ ಓನರು. ಯಾರಾದರೂ 2 ಎಕರೆ ನೋಡ್ತಾ ಇರ್ತೀರಲ್ವಾ, ಮನೆ ಇರಬೇಕು ಅನ್ನೋದು, ಇದಂತೂ ಒಳ್ಳೆ ಜಾಗ, ತುಂಬಾ ಚೆನ್ನಾಗಿದೆ. ನೋಡಿ, ತುಂಬ ದೊಡ್ಡ ಮನೆ ಇದು. ಹತ್ತತ್ರ ಒಂದು 5ರಿಂದ 6 BHK ಮನೆ ಇರೋವಂಥದ್ದಿದು. ನಿಮಗೆ ಕೆಂಗೇರಿಯಿಂದ ಒಂದು 55 ಕಿಲೋಮೀಟ್ರು ಆಗುತ್ತೆ ಈ ಜಾಗಕ್ಕೆ ಕರೆಕ್ಟಾಗಿ. ನೋಡಿ, ಇದು ರೋಡ್ ಬಿಟ್ಕೊಂಡಿದ್ದಾರೆ ಹೊರಗಡೆ ಬರೋಕ್ಕೆ. ಟಾರ್ ರೋಡಿಂದ ರೋಡ್ ಇದು. ನೋಡಿ, ಅದೇ ಟಾರ್ ರೋಡು. ನೋಡಿ, ನಿಮಗೆ ಅಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ.